ಸರ್, ನನ್ನ ಹೆಸರು ಧನಂಜಯ್ ಅಂತ, ಕನ್ನಡ ವಿಭಾಗ ವಿದ್ಯಾರ್ಥಿ. ಸರ್, ಅಂಬೇಡ್ಕರ್ ಅವರು ಶಿಕ್ಷಣ ಶಕ್ತಿ ಅಂತ ಹೇಳಿದ್ದಾರೆ. ಆದರೆ ಇಂದಿನ ಸಮಾಜದಲ್ಲಿ ಶಿಕ್ಷಣವು ಹೇಗೆ ಉಪಯೋಗ ಆಗ್ತಿದೆ ಅಂತ. ಈಗ ನಾವಿಲ್ಲಿ ಕೂತು ಒಂದು ಮಾತಾಡ್ತಿದ್ದೀವಿ. ನಾನು ಒಂದು ತೀರಾ ನಿಮಗೆ ಎಲ್ಲೂ ಮುಂದಕ್ಕೆ ಹೋಗದೇ ಇರೋ ಥರದ್ದು ಒಂದು ಹಳ್ಳಿ ಮತ್ತು ಸಮುದಾಯದಿಂದ ಬಂದವನು. ನಾನಿವತ್ತು ಇಲ್ಲಿ ಒಂದು ಇಡೀ ದೇಶದ ಪ್ರಮುಖವಾಗಿರೋವಂಥ ಒಂದು ಟಿ ವಿ ಚಾನೆಲ್ನಲ್ಲಿ, ದೂರದರ್ಶನದಲ್ಲಿ ಕೂತು ಮಾತಾಡ್ತಿದ್ದೀನಿ. ಶಿಕ್ಷಣ ಶಕ್ತಿ ಅಂತ ಅನ್ನೋದು ನನಗೆ ಅದನ್ನು ವಿವರಿಸೋಕ್ಕಾಗಲ್ಲ. ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂತ ಅನ್ನೋದೇ ಇದು ತುಂಬ ಮುಖ್ಯ. ಅದ್ರ ಜೊತೆಗೆ ಅರಿವು ಬಂದಿದೆಯಲ್ಲ ಇವತ್ತು. ನಮಗೆ ಓಟ್ ಹಾಕುವ ಅರಿವು, ನಮಗೆ ನಿರ್ಧರಿಸುವ ಅರಿವು. ಆ ಅರಿವು ನನ್ನನ್ನು ನಾನು ಈ ದೇಶದ ಜೊತೆ, ಈ ದೇಶದ ವಿದ್ಯಮಾನಗಳ ಜೊತೆ, ಈ ದೇಶದ ಸರ್ಕಾರದ ಜವಾಬ್ದಾರಿಯುತವಾಗಿರುವಂಥ ಕರ್ತವ್ಯ ಮತ್ತು ಹಕ್ಕುಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದೊಂದು ಅವಕಾಶ ಕೊಟ್ಟಿದೆಯಲ್ಲ, ಅದು ಇವತ್ತು ಸಾಧಕ ಆಗಿದೆ. ಕೆಲವೊಂದು ಪ್ರದೇಶಗಳಲ್ಲಿ ಸರ್ಕಾರದ ನೀತಿ ನಿಯಮಗಳು ತಲುಪದೇ ಇರುವಂಥ ಪ್ರದೇಶಗಳಲ್ಲಿ ನಾನು ಆಗಲೇ ಹೇಳಿದಂಥ ನಿಮಗೆ ಡ್ರಾಪ್ಔಟ್ ಸಮಸ್ಯೆ, ಶಾಲಾ ಕಾಲೇಜಿನ ಸಮಸ್ಯೆ ಸೃಷ್ಟಿಯಾಗಿದೆ ಹೊರತು ಇವತ್ತಿನ ಮಟ್ಟಕ್ಕೆ ಇವತ್ತು ನೀವು ಯಾವುದೋ ಒಂದು ಯೂನಿವರ್ಸಿಟಿಗೆ ಬಂದು, ಯಾವುದೋ ಹಳ್ಳಿಯಿಂದ ಬಂದಿರ್ತೀರ, ನೀವು ಒಂದು ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರಾ, ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಅದು, ಅಲ್ಲಿಂದ ಇಲ್ಲಿ ಬಂದು ಒಂದು ಪ್ರಶ್ನೆ ಕೇಳ್ತಿದ್ದೀರಿ ಅಂದರೆ ಶಿಕ್ಷಣ ಯಾವ ಮಟ್ಟದ ಶಕ್ತಿಯನ್ನು ನಿಮಗೆ ಕೊಟ್ಟಿದೆ, ಇದು ಸಾಕ್ಷಿ. ಇದು ಸ್ವತಃ ಡಾಕ್ಟರ್ ಹುಲ್ಕುಂಟೆ ಮೂರ್ತಿಯವರು ಶಿಕ್ಷಣವೇ ಶಕ್ತಿ ಅನ್ನೋದನ್ನು ಒಂದು ರೀತಿ ಅರ್ಥ ಮಾಡಿಕೊಂಡವರು, ಸಾಧಿಸಿದವರು, ಸಾಕಾರಗೊಳಿಸಿದವರು. ಕಾರಣ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸಾಹಿತ್ಯದಲ್ಲಿ MA ಪಡಿತಾರೆ. ಹಾಗೆಯೇ ಕನ್ನಡದ ಸಾಹಿತ್ಯದಲ್ಲಿ ಆಧುನಿಕತೆ ಎನ್ನುವಂಥ ಒಂದು ಸಂಶೋಧನಾ ಪ್ರಬಂಧಕ್ಕೆ PhD ಪಡಿತಾರೆ. ಯಾವುದೋ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಕಡು ಬಡತನದ ಕುಟುಂಬದಿಂದ ಬಂದಂಥ ಕೇವಲ ಮೂರ್ತಿ ಇವತ್ತು ಡಾಕ್ಟರ್ ಹುಲಿಕುಂಟೆ ಮೂರ್ತಿ ಆಗಿದ್ದಾರಲ್ಲ, ದಟ್ ಇಟ್ ಸೆಲ್ಫ್. ಆಮೇಲೆ ತಮ್ಮ ಚಿಂತನೆಗಳನ್ನು ಬೇರೆ ಬೇರೆ ರೀತಿ ವಿಸ್ತರಿಸ್ಕೊಂಡಿದ್ದಾರೆ. ಅವರು ಸಿನಿಮಾ ಕೆಲಸ ಮಾಡಿದ್ದಾರೆ. ಅವರು ಬರೆದಂಥ ಒಂದು ಹಾಡು ಕನ್ನಡ ಚಲನಚಿತ್ರರಂಗದ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಡುತ್ತೆ. ಒಂದು ಕವಿತೆ, ಲೇಖನಗಳು ಬರೆದು ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಆ ಶಕ್ತಿಯನ್ನು ದುಡಿಸ್ಕೊಳ್ಳೋದಕ್ಕೆ ನಾವು ಅರ್ಹರು ಅನ್ನುವಂಥದ್ದನ್ನು ಅವ್ರು ಸಾಬೀತು ಮಾಡಿದ್ದಾರೆ.